ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ನವೀನ್ ಯೂಟ್ಯೂಬ್ ಚಾನೆಲ್. ಸೊ ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತಿನ ವ್ಲಾಗು. ಸೊ ನಾರ್ಮಲ್ ಎಚ್ ಕೆ ಹೋಗ್ತಾ ಇದ್ದೀವಿ ಇವತ್ತು. ನನ್ನ ಬರ್ಡೇ ಬೇರೆ ಹತ್ರ ಬಂತಲ್ಲ, ಸೊ ಎಲ್ಲ ಗ್ಲೋ ಅಪ್ ಇಲ್ಲಾಂದರೆ ಹೇರ್ಗೆ ಇದು ಮಾಡಿಸ್ಕೊಳ್ಳೋದು ಒಂಚೂರು ನೋಡ್ತೀನಿ. ಹೋಗ್ಬೇಕಿತ್ತು, ನಮಗೆಲ್ಲೂ ಸೆಟ್ ಆಗಲ್ಲ, ಸೊ ಅಲ್ಲಿ ಸೆಟ್ ಆಗೈತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನು ಮಿಕ್ಕಿದ್ದು ನಮ್ಮ ರಚ್ಚೋರು ಹೇಳ್ತಾರೆ. ರಚ್ಚೋರು ಹೇಳಿ. ಸೊ ಗೈಸ್, ಇವಾಗ ಎಚ್ ಕೆಗೆ ಹೋಗ್ತಾ ಇದ್ದೀವಿ ನಾವು. ಓಕೆ, ಎಚ್ ಕೆಗೆ ಹೋಗಿ ನಮ್ಮ ಟ್ರೀಟ್ಮೆಂಟ್ ಏನಿದೆ ಅಲ್ಲಿ ತಗೊಂಡು ಬರೋದು. ನೀವು ನೋಡ್ತಿರೋ ಹಂಗೆ ನಾನು ಎವ್ರಿ ಟೈಮ್ ಹೆಚ್ ಕೆಗೆ ಹೋದಾಗ ನಮ್ಮ ಪ್ರೊಸೀಜರ್ ಏನಿರುತ್ತೆ ಅದನ್ನ ಅಪ್ಡೇಟ್ ಮಾಡ್ತಿರ್ತೀನಿ. ಲೈಕ್ ದಿ ಸೇಮ್ ವೈಸ್ ಈ ಟೈಮ್ ನಾನು ನವೀನ್ ಕೂಡ ಮತ್ತೆ ಹೆಚ್ ಕೆ ನಮ್ಮ ಸೆಷನ್ಸಿಗೆ ಬಂದಿದ್ದೀವಿ. ಆ್ಯಂಡ್ ಈ ಟೈಮ್ ನಾನು ತೊಗೊಂಡಿದ್ದು ಅಂಡರ್ ಐ ಪೀಲ್ ಬಿಕಾಸ್ ನನಗೆ ಡಾರ್ಕ್ ಸರ್ಕಲ್ಸ್ ಎಸ್ ಯು ಕ್ಯಾನ್ ಸಿ, ನನಗೆ ಅನ್ಇವನ್ ಸ್ಕಿನ್ ಟೋನ್ ಇದೆ, ಬಟ್ ಅಂಡರ್ ಐ ಸ್ವಲ್ಪ ಜಾಸ್ತಿ ಇದೆ. ಸೊ ಆ ರೀಸನಿಗೆ ನಾನು ಈ ಟ್ರೀಟ್ಮೆಂಟ್ನ ತೊಗೋತಾ ಇದ್ದೀನಿ. ಇಟ್ ವಿಲ್ ಬಿ ವೆರಿ ಲೈಕ್ ಏನಂತಾರೆ, ತುಂಬ ಕ್ವಿಕ್ಕಾಗಿರುತ್ತೆ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಸೊ ಫಸ್ಟ್ ಅವರು ಐ ಪಾರ್ಟ್ ಏನಿದೆ ಎಲ್ಲ ಕ್ಲೆನ್ಸ್ ಮಾಡಿ ಕ್ರೀಮ್ ಅಪ್ಲೈ ಮಾಡಿ, ಆಮೇಲೆ ಏನು ಲಿಕ್ವಿಡ್ ಇರುತ್ತೆ ಫಾರ್ ದ ಅಂಡರ್ ಐ ಪೀಲ್, ಕೆಮಿಕಲ್ ಪೀಲ್, ಅದನ್ನು ಹಾಕ್ತಾರೆ. ಸೊ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು, ನಾಟ್ ಸ್ವಲ್ಪ ಹೊತ್ತು, ಮೇ ಬಿ ಅರೌಂಡ್ 1 or 2 minutes ದೇ ಲೆಟ್ ಇಟ್ ಫಾರ್ ಸ್ವಲ್ಪ ಡ್ರೈ ಆಗೋದಕ್ಕಂತ. ಅದಾದಮೇಲೆ ಅದನ್ನ ವೈಪ್ ಆಫ್ ಮಾಡಿ ನೆಕ್ಸ್ಟ್ ವೈಟಮಿನ್ ಸಿ ಹಾಕ್ತಾರೆ. ಆ್ಯಂಡ್ ವೈಟಮಿನ್ ಸಿ ಹಾಕಾದ್ಮೇಲೆ ಫಾರ್ ದ ಹೋಲ್ ಡೇ ನಾನು ಫೇಸ್ ವಾಶ್ ಯೂಸ್ ಮಾಡಿ, ಫೇಸ್ ವಾಶ್ ಮಾಡೋಂಗಿಲ್ಲ. ಸೊ ಆ್ಯಸ್ ಯು ಕೆನ್ ಸಿ ನನ್ನ ಫೇಸ್ ಹಿಂಗಾಗಿದೆ ಇವಾಗ. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ನವೀನ್, ಸ್ಟೆಮ್ ಸೆಲ್. ಇದು ಬಂದು ಹೇರ್ ರಿಲೇಟೆಡ್ ಟ್ರೀಟ್ಮೆಂಟ್. ಯಾಕೆ ತೊಗೋತಾರೆ ಅಂದರೆ ಹೇರಿನ ಸ್ಟೆಮ್ ಏನಿರುತ್ತೆ, ಸೊ ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕಂತ ಈ ಟ್ರೀಟ್ಮೆಂಟ್ ತೊಗೋತಾರೆ. ಆ್ಯಂಡ್ ನವಿಂದು ಇದು 3rd ಸೆಷನ್ ಬಿಕಾಸ್ ಅವ್ನು ಲಾಸ್ಟ್ 2 sessions ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿ ಕೂಡ ಆಯಿತು. ಸೊ ಈ ಟೈಮ್ ಅವ್ನು ಮತ್ತೆ ರಿಪೀಟ್ ಮಾಡಿದ್ದಾನೆ 3rd ಸೆಷನ್ನಿಗೆ. ಸೊ ಇಟ್ ಮೈಟ್ ಫೀಲ್ ಸ್ವಲ್ಪ ಪೇನ್ ಆಗುತ್ತೆ ಅಂತ, ಬಟ್ ನಥಿಂಗ್ ಲೈಕ್ ದ್ಯಾಟ್. ಇಟ್ಸ್ ವೆರಿ ಲೈಕ್ ಸೂದಿಂಗ್. ಅದಕ್ಕೆ ನವೀನ್ ಈ ಟೈಮ್ ಕೂಡ ಅದೇ ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ. ಸೊ ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಕೂಡ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಆ್ಯಂಡ್ ಬುಕ್ ಯೋರ್ ಅಪಾಯಿಂಟ್ಮೆಂಟ್ಸ್. ಕಮಾನ್ ಡೈರೆಕ್ಟರ್. ಇವಾಗ ನಮ್ಮ ಹೆಚ್ ಕೆ ಟ್ರೀಟ್ಮೆಂಟ್ ಮುಗೀತು. ನಾನು ಅಂಡರ್ ಐ ಪೀಲ್ ತೊಗೊಂಡೆ ನನ್ನ ಕಣ್ಣಿಗೆ, ಅದಕ್ಕೆ ಹಿಂಗೆ ಜಾಸ್ತಿ ಮಾಡೋಕ್ಕಾಗ್ತಲ್ಲ. ಅಂಡರ್ ಐ ಪೀಲ್ ತೊಗೊಂಡೆ. ನವೀನ್ ಏನು ತೊಗೊಂಡ ಅಂದರೆ ಹೇರ್ ಟ್ರೀಟ್ಮೆಂಟ್ ತೊಗೊಂಡ. ಸೇಮ್ ಲಾಸ್ಟ್ ಟೈಮ್ ಏನು ತೊಗೊಂಡಿದ್ದ ಹೇರ್ ಟ್ರೀಟ್ಮೆಂಟ್ ಸೇಮ್ ರಿಪೀಟ್ ಮಾಡ್ದ ಒಂದು ಸರಿ. ಹೇರ್ ತೊಗೊಂಡಿದ್ದೀನಿ. ಸೊ ಇವಾಗ ಮುಗೀತು, ಇಟ್ಕೊ. ಆ್ಯಂಡ್ ನಾನು ಯಾಕೆ ಎಲ್ಲ ಟೈಮ್ ಪ್ರೊಸೀಜರ್ ತೋರಿಸ್ತೀನಿ ಗೊತ್ತಾ, ಕೆಲವೊಬ್ರಿಗೆ ಭಯ ಇರುತ್ತೆ ನಂತರ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ನಾನು ಎಲ್ಲ ಪ್ರೊಸೀಜರ್ನು ಡೀಟೇಲ್ಡ್ ಆಗಿ ತೋರಿಸ್ತೀನಿ ವೀಡಿಯೋಲಿ ಅಷ್ಟೇ. ಆ್ಯಂಡ್ ಹೆಚ್ ಕೆ ಅವ್ರದ್ದು ಇನ್ನೊಂದು ಹಾಸ್ಪಿಟಲ್ ಹೈದ್ರಾಬಾದಲ್ಲಿ ಓಪನ್ ಆಗ್ತಿದೆ. ಆ್ಯಕ್ಚುಲಿ ನಾವು ಹೋಗ್ಬೇಕಿತ್ತು, ಬಟ್ ನವೀನ್ ಬರ್ಡೇ ಆಚೆ ಹೋಗ್ತೀವಿ. ಬೈ ಚಾನ್ಸ್ ಬೇಗ ಬಂದರೆ ಪಕ್ಕ ಹೋಗ್ತೀವಿ. ಆ್ಯಂಡ್ ಅವ್ರ ಹ್ಯಾಂಪರ್ ಇದೆಲ್ಲ ನವೀನ್ ತಿನ್ನೋದೇ ಗೈಸ್ ಕೊಟ್ಟಿರೋದವರು. ಚಕ್ಲಿ ಇದು 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 ಎಲ್ಲ ನವೀನ್ ತಿನ್ನೋದೇ ಗೈಸ್. ಇಷ್ಟೊತ್ತು ಯೋಚನೆ ಮಾಡಿದೆ ಅಂದರೆ ನೀನು ಮನೇಲಿ ಏನಾದರೂ ಅನ್ನ ಸಂಬಂಧ ಏನಾದರೂ ಸೈಡ್ಸ್ ಬೇಕು ಅನಿಸ್ತಿದೆಯಲ್ಲ, ಏನಾದರೂ ಸೈಡ್ಸು ಇಲ್ಲಿದೆ ನೋಡಿ, ಸೈಡ್ಸು ನಿಮಗೆ. ಸೊ ಎಲ್ಲರೂ ಹೈದ್ರಾಬಾದಲ್ಲಿ ಕೂಡ ಇದ್ದರೆ ನೀವು ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ಇದು ಈ ಥರ ಹೆಚ್ ಕೆ ಅಲ್ಲ, ಪ್ಲಾಸ್ಟಿಕ್ ಸರ್ಜರಿ ರಿಲೇಟೆಡ್ ಇದು. ಸೊ ತಪ್ಪದೇ ವಿಸಿಟ್ ಮಾಡಿ. ಓಕೆ, ಇದೇ ಕಾರಲ್ಲಿ ಇದೇ ಡ್ರೆಸ್ಸಲ್ಲಿ ಇನ್ನೊಂದು ವಿಡಿಯೋ ಮಾಡಿರ್ತೀನಿ, Q&A ವಿತ್ ನವೀನ್ ಅಂತ. ಸೊ ಅದನ್ನು ಕೂಡ ನೋಡಿ ಎಲ್ಲರೂ. ಫಸ್ಟ್ ಅದನ್ನ ಹಾಕ್ತೀನಿ, ಇದನ್ನ ಹಾಕ್ತೀನಿ ಗೊತ್ತಿಲ್ಲ, ಬಟ್ ಯಾವುದೇ ಹಾಕಿದ್ರು ಪ್ಲೀಸ್ ಎಲ್ಲರೂ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇವಾಗ ಹೊರಟಿದ್ವಿ ಗೈಸ್. ಟೈಮ್ ಆಲ್ರೆಡಿ ಇವಾಗ 11:45 ಆಗೋಗಿದೆ. ನಾವು ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಇರಬೇಕಿತ್ತು. ಇವನಿಂದಾನೇ ಲೇಟು. ಜಿಮ್ಮಿಗೆ ಹೋಗಿ ಬರೋನೇ 3 hour ಮಾಡ್ತಾನೆ ಗೈಸ್ ಇವನು. ಅಪ್ಪ ದೇವ್ರೆ, ಇನ್ನು ಬೇರೆದೆಲ್ಲ ಆಗಿದ್ರೆ ಜಿಮ್ಗೆ ಹೋಗಿ ನಾನು ಡಯಟ್ ಫುಡ್ ಮಾಡ್ಕೊಂಡು ತಿಂದು ಬರೋದು ಅಂತ ಹೇಳು. ಸ್ನಾನ ಮಾಡ್ಕೊಂಡು ತಿನ್ನಕ್ಕೇನು 1 hour ಬೇಕಾ? ನಿಂಗ್ ಬೇಕು ಬಿಡು 1 hour. ಏನು ಓಟ್ಸ್ ಮಾಡ್ಕೊ ಯಪ್ಪ ಯಾರಾದ್ರೂ ಏನು ಡ್ರೈ ಫ್ರೂಟ್ಸ್ ಇರೋದನ್ನ ಹಾಕಕ್ಕೆ ಡ್ರೈ ಫ್ರೂಟ್ಸ್ ಪ್ರಿಪೇರ್ ಮಾಡ್ತೀಯ ನೀನು? ಡ್ರೈ ಫ್ರೂಟ್ಸ್ ಇರೋದು ಹಂಗೆ ಹಾಕಲ್ಲ ನಾನು, ಹಚ್ಕೊಬೇಕಲ್ಲ. ಅದು ಕರೆಕ್ಟಾಗಿ ಹೋಗು ಲೊಕೇಶನ್ ನೀನು. ಆಮೇಲೆ ಮತ್ತೆ ಹೆಂಗ ಹೋಗಿ ಮತ್ತೆ ಸುತ್ತಾಡ್ಸ್ಬೇಡ. ಕಟ್ ಮಾಡ್ಬೇಕಲ್ಲಪ್ಪ, ಕಟ್ ಮಾಡ್ಕೊಂಡು ಹೇಳಿದ್ ಕೇಳಿಸ್ತಾ? ಹೇಳು. ಕರೆಕ್ಟಾಗಿ ರೋಡಲ್ಲಿ ಹೋಗು ಫಸ್ಟ್. ಲಾಸ್ಟ್ ಟೈಮು ಹಿಂಗೆ ಗೊತ್ತು ಅಂದ್ಬಿಟ್ಟು ಗೈಸ್. ಲಾಸ್ಟ್ ಟೈಮ್ ನೀನ್ ಬೇರೆ ರೂಟಲ್ಲಿ ಹೋಗಿರ್ಲಿಲ್ಲ, ಹೇಳ್ಬಿಡು. ಬೇರೆ ರೂಟಲ್ಲಿ ಹೋಗಿದ್ದೆ. ಗೈಸ್ ಇವನು ಏನ್ ಗೊತ್ತಾ, ನವೀನು ಸ್ಕಿನ್ ಕೇರ್ ಮಾಡ್ತಾನೆ ಅಂತ ಇಲ್ಲೆಲ್ಲ ತೋರಿಸ್ತದೆ ನೋಡಿ ಗೈಸ್. ಹಾಕೋತೀಯ, ನೀಟಾಗಿ ಹಾಕೋ. ಕ್ರೀಮ್ ಎಲ್ಲ ಕಾಣ್ಸಂಗೆ ಅರ್ಜೆಂಟ್ ಅಲ್ಲ ಇನ್ನೇನು. ನಿಂತ್ಕೊಂಡ್ರೆ ಅದಕ್ಕೂ ಅಪ್ಪ ರುದ್ರ ತಾಂಡ ಮಾಡ್ಬಿಡ್ತಿಯಲ್ಲ, ವೆಯ್ಟ್ ಮಾಡಿದ್ರೆ 1 second.
ಅದಕ್ಕೆ ಮುಂಚೆನೆ ಬಂದು ನಾವೇ ಕೈಗೆ ನಿಂತ್ಕೊಂಡ್ಬೇಕು. ಈ ಬಿಸ್ಲಲ್ಲಿ ನೀನು ಕಾರು ಬೈಕ್ ಇಲ್ಲೇ ಸುಮ್ನೆ ನಿಂತ್ಕೋ ರೋಡಲ್ಲಿ ನೋಡೋಣ. ಆಯ್ತು, ಕಾರು ಬೈಕ್ ಇಲ್ದೆ ನಾವು ನಿಂತ್ಕೋತೀನಿ. ನಿಂತ್ಕೋ, ಆಯ್ತು. ಇನ್ನು ನಿಂತ್ಕೋಬೇಕು ಇವತ್ತು. 1 hour ನಿಲ್ಸ್ತೀನಿ ನಾನು. 1 hour ಅಲ್ಲ, ನಾನು ಹಿಂಗಾರ 1 hour ನಿಲ್ಸುತ್ತಾ? ಸರಿ ಆಯ್ತು, 20 minutes ಅಟ್ಲೀಸ್ಟ್ ನಿಲ್ಸಿದ್ಯಾ? 20 minutes ಇವತ್ತಲ್ಲ ನಾನು ಮತ್ತೆ ಇವತ್ತು ನನ್ಗೆ 10 ನಿಮಿಷ ನಿಲ್ಸಿದ್ಯಲ್ಲ. ಯಾರು ಕಾರಲ್ಲಿ ಕೂತಿದ್ಯಲ್ಲ ನೀನು? ನಿಂತ್ಕೋಬೇಕು. ನಿಂತ್ಕೋಬೇಕು. ಅದೇ ಹಂಗಾರೆ ತೋಟದಲ್ಲಿ ಕೆಲಸ ಮಾಡೋರೆಲ್ಲ ದಿನ ಪೂರ್ತಿ ನಿಂತಿರ್ತಾರೆ. ಹಂಗಾರ ನನಗ್ ಹುಷಾರಿಲ್ಲ, ನಾನ್ ಬೇರೆ ಟೈಮ್ ಕಾಯ್ದಿದ್ದೀನಿ. ನಂಗೆ ಹುಷಾರಿಲ್ಲ ಅಂತಂದ್ರೆ ಕಾಯ್ದಿಲ್ಲ, ಬೇರೆ ಟೈಮು ನಂಗೆ ರೂಪ್ತಿ ಹಾಕೊಂಡು ಹೇಳು. ಅದಕ್ಕೆ ಗೈಸ್ ಜಗಳ ಗಾಯ್ಸ್, ಬರೀ ಜಗಳ ಇವಳಿಂದ ಬರೀ. ಅದಕ್ಕೆ ಈ ಪನಿಷ್ಮೆಂಟ್ ನಾವೇನು ಕೊಡ್ಬೇಕಾ ಅಂತ ಹೇಳಿ ಗೈಸ್. ನಾನು ಕೊಟ್ಟು ಬೇಡ ಅಂತಂದ್ರೆ ಕೊಡ್ತೀನಿ ನಾನು. ಗಾಯ್ಸ್ ಏನ್ ಗೊತ್ತಾ, ನನ್ ಬರ್ಡೇ ಬೇರೆ ಹತ್ರ ಬರ್ತೈತೆ. ಇನ್ನೊಂದ 6 days ಐತೆ, 6 to 7 days ಐತೆ ಅಷ್ಟೇ. ಯಾಕನ ಬರ್ತೈತೆ, ಯಾಕನ ಏಜ್ ಜಾಸ್ತಿ ಆಗ್ಬಿಡ್ತಲ್ಲ ಅಂತ ಟೆನ್ಷನ್. ಅಷ್ಟಲ್ಲಿ ಅದಕ್ಕೆ 6 pack ಮಾಡ್ಬೇಕಂತ ಹೇಳಿ ಆಲ್ರೆಡಿ 2 years ಆಯ್ತು. 2 years ಅವಾಗ ಬಿಟ್ಟಿಲ್ಲ, ಇವಾಗ ಅದೇ 2 years ಆಯ್ತು ಮಾಡ್ಬೇಕು ಅಂತ ಹೇಳಿ. ಮಾಡ್ತಾ ಇದೀನಿ, ನೋಡ್ತೀನಿ ಇದನ್ನು. ನೋಡ್ತಾನೆ ಗೈಸ್ ಇದು ನೋಡಿ, ಇವತ್ತು ನನ್ನ ಫ್ರೆಂಡ್ ಬಂದಿಲ್ಲ, ಆದ್ರೂ ಒಬ್ನೇ ಹೋಗಿ ಜಿಮ್ಗೆ. ದೊಡ್ಡ ಸಾಧನೆ. ಅದು ಸಾಧ್ಯತೆ ನೋಡಕ್ಕಲ್ಲ. ಗೈಸ್ ನಾನು ಏನ್ ಹೇಳ್ತಾ ಇದ್ದೇನೆ, ನವೀನು ಆಲ್ಮೋಸ್ಟ್ 2 years ಇಂದ ನಾನು 6 pack ಮಾಡ್ಬೇಕಂತಾನೆ ಇದ್ದಾನೆ, ವಿಚ್ ಅವ್ನು ಮಾಡಿಲ್ಲ. ಈ ಟೈಮು ನನಗೆ ಡೌಟ್ ಅವ್ನು ಮಾಡ್ತಾನೆ ಅಂತ ನೋಡೋಣ. ಏನಕ್ಕೆ 2 ತಿಂಗಳು ಕಂಟೆನ್ಸ್? ನೀನು 6 months ಕರೆಕ್ಟ್ ಆಗಿ ಹೋದ್ರು ನಂಗೆ ಡೌಟ್ ನಿನ್ ಮೇಲೆ, ಬಿಕಾಸ್ ನೀನ್ ಡಯಟ್ ಫಾಲೋ ಮಾಡಲ್ಲ. ಯಾಕೆ ತೆಗೆದು ನೋಡು, ನಂದು ಬೆಳಿಗ್ಗೆ ಏನ್ ಗೊತ್ತಾ, ತೆಗೆದು ನೋಡು. ತೆಗೆದು ನೋಡ್ತೀನಿ. ನೆನ್ನೆ ಏನ್ ಮಾಡ್ತಾನೆ ಗೊತ್ತಾ, ಬೆಳಿಗ್ಗೆ ತಿಂತಾನೆ, ಕರೆಕ್ಟ್ ಆಗಿ ತಿಂದಿರ್ತಾನೆ. ಬಿರಿಯಾನಿ ಹೌದು, ನೀನ್ ಆಚೆ ಓಕೆ, ಆಚೆ ಇಲ್ಲ ಅಂದ್ರೂ ಬರೀ ಆಚೆ ಬೇಡದಿರೋನೆಲ್ಲ ತಿಂತಾನೆ. ಅದು ಎಗ್ ಪಫ್ ಅಂತೆ, ಬೇಕರಿ ಐಟಮ್ಸ್ ಅಂತೆ, ತಿನ್ನಲ್ಲ ಅಂತ ಹೇಳ್ಬಿಡು ನೀನು. ಪಫ್ ತಿನ್ಲೇಬೇಕಾದ ಹೇಳೋರೆ. ಈ ಸಲ ಡಯಟ್ ಅಲ್ಲಿ ಇದೆಯಾ? ನಾನು ಹೇಳ್ತಾ ಇರೋದು ಈ ಸಲ ಡಯಟ್ ಅಲ್ಲಿ ಎಗ್ ಪಫ್ ಇಲ್ಲ. ನಾನು ಅದಕ್ಕೆ ಬೇಕಂತಾನೆ ಹೇಳ್ತಿರೋದು. ಅವ್ನು ನಿಜವಾಗ್ಲೂ ಸೀರಿಯಸ್ನೆಸ್ ಆಗಿ ಮಾಡೋದೇ ಇಲ್ಲ. ಇನ್ನೊಂದ್ ತಿಂಗಳು ಮಾಡ್ತಾನೆ ಮ್ಯಾಕ್ಸಿಮಮ್, ನಂಗೆ ಗೊತ್ತಿರ ಆಮೇಲೆ ಮಾಡಲ್ಲ. ನೀವೇ ನೋಡಿ ಇದನ್ನ. ಸರಿ ಆಯ್ತು ನೋಡಿ, ನಾನೇ ದಪ್ಪ ಆಗ್ತೇನೆ, ನನ್ಗೆ ಬರ್ತೈತೆ. ನನಗೆ ದಪ್ಪ ಸಣ್ಣ ಬೇಡ, ನನಗೆ 6 pack ಅಷ್ಟೇ ಬೇಕು. ಸರಿ ಆಯ್ತು, 6 pack ಅದೇನೈತೆ ನಾನು ನೋಡ್ತೀನಿ, ಮಾಡ್ತೀನಿ. ಇದು ಚಾಲೆಂಜ್ ಆಯ್ತು ಗೈಸ್. ನಾನು 6 months ಅಲ್ಲಿ ಚಾಲೆಂಜ್, ನಾನು 6 pack ಮಾಡ್ತೀನಿ. 6 months ಅಲ್ಲಿ 6 pack ಮಾಡ್ತೀನಿ. 6 months ಅಲ್ಲಿ 2 pack ಮಾಡು ನೋಡೋಣ. 2 pack ಯಾಲೆ ಬಂದೆ, 6 pack ತೋರ್ಸು 2 pack. ಗೈಸ್ ಬೊಜ್ಜು ಬಂದಿದೆ, ಬೊಜ್ಜು. ನಮ್ಮ ಶ್ರವಣ್ ಬ್ರೋ ಹೇಳ್ದಂಗೆ ಬೊಜ್ಜು ಬಂದಿದೆ, ಹೊಟ್ಟೆ ಬೊಜ್ಜು ಬಂದಿದೆ ಗೈಸ್ ನವೀನ್ಗೆ. ಸೊ ಗೈಸ್ ಬನ್ನಿ ಹೋಗೋಣ, ಟೈಮ್ ಆಯ್ತು. ಕಾಣಿಸ್ತಿರ್ಬೋದು, ಅದೊಂದು ಪಿಂಕ್ ಕಲರ್ ಕಾಣಿಸ್ತಾ ಇದೆ ಇಲ್ಲಿ, ಪಿಂಕ್ ಕಲರ್ ಟಿ ಶರ್ಟ್ ಮತ್ತೆ ಇನ್ನೊಬ್ಬ ಅಲ್ಲಿ ಮುಂದೆಗಡೆ ಇರೋನು. ಅದನ್ನ ನವೀನ್ ಹೇಳ್ತೀನಿ ಏನು ಅಂತ ಹೇಳು. ನವೀನ್ ಏನ್ ಗೊತ್ತಾ, ಇಲ್ಲಿ ನೋಡಿದೆ ಪಕ್ಕದಲ್ಲಿ ಇರೋನು ರೇಸ್ ಇಲ್ದ. ನಾನ್ ಫಸ್ಟ್ ಹೋಗ್ತೀನೋ, ನಂದು ಎಲೆಕ್ಟ್ರಿಕ್ ಬೈಕ್ ನೀವು ಮುಂದೆ ಹೋಗುತ್ತೋ, ನಿಂದು ಆಕ್ಟಿವ್ ಮುಂದೆ ಹೋಗುತ್ತೋ ಅಂತ ಹೇಳ್ದೆ, ಕೇಳಿಸ್ತು. ಸೊ ಅದ್ರ ಹೋಯ್ತವ್ರೆ ಚಚ್ಕೊಂಡು. ಅದ್ರ ಬದಲು ಹಂಗ ಹೋಗ್ಬಾರ್ದು ಅವರೆಲ್ಲ, ಅದು ಹೆಲ್ಮೆಟ್ ಹಾಕಿಲ್ಲ. ನಾನ್ ಮೇಲೆ ಹೋಯ್ತೀನ ಬೇಗ, ನೀನ್ ಮೇಲೆ ಬೇಗ ಅಂತ ಹೋಗ್ಬೇಕು. ಏನ್ ಮಾಡೋಣ, ಹಿಂಗ್ ಮಾಡಿದ್ರೆ ಖಾಲಿ ರೋಡಲ್ಲಿ ಹೋಗ್ಲಿ, ಹೆಲ್ಮೆಟ್ ಖಾಲಿ ರೋಡಲ್ಲೂ ಹೋಗ್ಬಾರ್ದು. ಹೆಲ್ಮೆಟ್ ಹಾಕೊಂಡು ಹೋಗ್ಲಿ, ಹೆಲ್ಮೆಟ್ ಹಾಕೋಬೇಕು. ಇಳಿದ್ರೆ ಆ ಕಡೆ ಈ ಕಡೆ ಏನ್ ಒಳ್ಳೆ ಇದ್ರ ತರ ಹೋದ್ರೆ ಬೈ ಚಾನ್ಸ್ ಇವಾಗ ನಮ್ ಗಾಡಿನೇ ಅಪ್ಪ ಶಾಂತಮ್ ಪಾಪ ಇಂದ ಅಲ್ಲೇನೋ ನಾಯಿ ಬಂತು ಅಂತ ಈ ಕಡೆ ಲೆಫ್ಟಿಗೆ ಹೇಳಿದ್ರೆ ಹೋದ್ರು, ಅಷ್ಟೇ ಮುಗೀತು. ನಮ್ ತಪ್ಪಲ್ಲ ಅದು, ನಾವಲ್ಲಿ ನಾಯಿನ್ ಸೇವ್ ಮಾಡಕ್ ಹೋದ್ವಿ ನಾವು. ನೀನ್ ಹೆಲ್ಮೆಟ್ ಹಾಕೊಳ್ಳಿ, ಹಿಂಗ್ ರೇಸಿಂಗ್. ಆಕ್ಚುಲಿ ಹೌದು, ಇನ್ನ ಸ್ಟ್ರಿಕ್ಟ್ ಮಾಡ್ಬೇಕು ಪೊಲೀಸ್ ಅವ್ರು, ಇನ್ನ ಸ್ಟ್ರಿಕ್ಟ್. ಬರೀ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಡಬಲ್ ಹಿಡಿತಾರಲ್ಲ, ಅದನ್ನೆಲ್ಲ ಈ ತರದ್ನೆಲ್ಲ ಹಿಡಿಬೇಕು ಫಸ್ಟ್. ಆಮೇಲೆ ಇವಾಗ ಅವ್ರ ಏನಾದ್ರು ಆದ್ರೂನು ಪಾಪ ಬೈಕ್ಗಳು EMI ತಗೊಂಡಿರ್ತಾರೆ, ಇಲ್ಲ ಏನೋ ಫ್ರೆಂಡ್ ಇಸ್ಕೊಂಡ್ ಬಂದಿರ್ತಾರೆ. ಯಪ್ಪ ದೇವ್ರೆ ಭಯ ಆಗುತ್ತಪ್ಪ. ಈಗಂತೂ ಆಕ್ಸಿಡೆಂಟ್ಗಳು ಎಷ್ಟು ಆಗ್ತಾವ. ನಾನಂತೂ ನೋಡಿ ನಂಗೆ ಅವಾಗ ಅನ್ಸುತ್ತೆ, ಸರಿ 2 wheeler ಬೇಡ, ನಾನು ಕ್ಯಾಬಲ್ಲಿ ಹಿಂಗೇ ಓಡಾಡ್ತೀನಿ, ಹೋಗ್ಲಿ ಬಿಡು. ಇಲ್ಲ ಕಾರ್ಸ್ ಕಲ್ತ್ಕೊಂಡು ಕಾರ್ಸ್ ತಗೋಬೇಕು, 2 wheeler ಬೇಡ ಅನ್ಸುತ್ತೆ. ಏನಪ್ಪ ಅವ್ರು ನೋಡು ಎಷ್ಟು ಚೆನ್ನಾಗಿ ಇಬ್ರು ಕೂತ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದಾರೆ. ಫಾಲೋ ಮಾಡಿ ಅಲ್ವಾ ನವೀನ? ಅದೇ ಅವ್ರಿಗಿನ್ನ ಬಿಸಿ ರಕ್ತ. ನಾವು ಆಡಿದೀವಿ, ನಾವೇ ಸಾಚ ನನ್ನ ಮಕ್ಕಳು ಅಂತ ಹೇಳ್ತಿಲ್ಲ. ನೋಡಿ ಅನುಭವಿಸಾದ್ಮೇಲೆ ಇವಾಗ ಕರೆಕ್ಟ್ ಆಗಿದೀವಿ ಅಷ್ಟೇ, ಏನು ಇಲ್ಲ. ಜೊತೆಗಿರೋ ಫ್ರೆಂಡ್ ಅಂತ ಎಕ್ಸಾಕ್ಟ್ಲಿ. ಇವಾಗ ಇವ್ರು ಇಷ್ಟ ನೋಡಿದ್ಮೇಲೆ ಅದು ಅರ್ಥಕೋಬೇಕಪ್ಪ. ಇದಕ್ಕೂ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಅವ್ರ ಇಷ್ಟ ಬಿಡ್ಬೇಕು ಅಷ್ಟೇ. ಸೊ ಗೈಸ್ ಈಗ HK ಮುಗೀತು. ನಾವು ಹಂಗೆ ಒಂದು ಶಾಪ್ ಇತ್ತು, ಸೊ ಸುಮ್ಮನೆ ಹಾಗೆ ಬಂದ್ವಿ ನೋಡೋಣ ಅಂತ. ಈಗ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಹೋಗ್ಬೇಕು ಗೈಸ್, ಇನ್ನೇನು ಇಲ್ಲ. ಆ್ಯಕ್ಚುಲಿ ಬನಾನಾ ಕ್ಲಬ್ಬಲ್ಲಿ ಗರ್ಲ್ಸ್ ಮತ್ತು ಬಾಯ್ಸ್ ಔಟ್ಫಿಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನೋಡಿದ್ದೆ ಆನ್ಲೈನಲ್ಲಿ. ಸೊ ಅದಕ್ಕೆ ಒಂದ್ಸಲಿ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.
ಹತ್ರ ಇದ್ರೆ ಹಂಗೆ ವಿಸಿಟ್ ಮಾಡಿ ಹೋಗ್ತೀವಿಲ್ಲ ಅಂದ್ರೆ ಡೈರೆಕ್ಟ್ ಮನೆ ಹಿಂಗಕ್ಕೆ. ಇವಾಗ ಮನೆಗೆ ಹೋಗ್ತಾ ಇದೀವಿ ನಾವು. ಸೊ ಗೈಸ್ ಇವಾಗ ಮನೆಗೆ ಹೋಗ್ತಾ ಇದೀವಿ ನಾವು. ಎಲ್ಲ ಆಚೆ ಹೋಗಿ ಬಂದಿದ್ದಾಯ್ತು. NHKನೂ ಆಯಿತು. ನಾನು ಥೈಲ್ಯಾಂಡ್ ಕಪುಂಕ ಅಂತ ಮಾತಾಡ್ತೀನಿ. ಅಯ್ಯೋ ಸಿಗ್ನಲ್ ಬಿತ್ತು, ಹಿಂಗೆ ಹೋಗಕ್ಕಾಗಲ್ಲ ನವೀನ, ಹಿಂಗೆ ಹೋಗ್ಬಾರ್ದು ಅಂತ ಅಲ್ಲಿ ರೆಡ್ ಕೊಟ್ಟಿದ್ದಾರೆ ನೋಡು. ಏ ಕಳ್ಳ ನೀ ಹೋಗ್ತಾ ಇದ್ದೆ. ಗೈಸ್ ಇನ್ನೆಂತ ಇಲ್ಲ ಗೈಸ್, ಇವಾಗ ಮನೆಗೆ ಹೋಗ್ತಿದ್ದೀನಿ ನಾನು. ಓ ಇಲ್ಲಿದೆ ಇದು ಹೌಸ್ ಆಫ್ ನೇಲ್ಸ್, ನೇಲ್ ಸ್ಟುಡಿಯೋ ಗೊತ್ತು, ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಗೈಸ್ ನಾನು ಆ್ಯಕ್ಚುಲಿ ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನನಗೆ ನೆನಪಾಯ್ತು ದಟ್ ನಾನು 3 hours ಕುತ್ಕೋಬೇಕು ಅಂತ. ಆಮೇಲೆ ಡಿಸೈಡ್ ಮಾಡಿದೆ ಬೇಡ, ಸುಮ್ಮನೆ 150-200 rupees ಆರ್ಡ್ರ್ ಮಾಡಿಬಿಟ್ಟು ನಾನೇ ಅಂಟಿಸ್ಕೋಬೋದು, ಕುತ್ಕೊಂಡು ಮನೇಲಿ ಅಂಟಿಸ್ಕೊತೀನಿ, ಬೇಕಾದಾಗ ತೆಗೆದಾಕ್ಬೋದು. 3 hours ಕುತ್ಕೊಂಡು ಮಾಡಿಸ್ಕೊಳ್ಳೋ ಪೇಷನ್ಸ್ ದೇವ್ರಣೆಗೂ ನಂಗಂತೂ ಇಲ್ಲ. ಆ್ಯಂಡ್ ಈ ಜಯನಗರಲ್ಲೂ ಇಷ್ಟು ಟ್ರಾಫಿಕ್ ಇದೆ, ಏನು ಮಾಡೋದು ನವೀನ? ಏನು ಮಾಡೋಕ್ಕಾಗಲ್ಲ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಹೊಸ ಗಾಡಿ ತಗೊಂಡಿದ್ದಾರೆ. ಯಾವುದು? ಯಾವ್ದಿದು ಹೊಸದು? ಎಲೆಕ್ಟ್ರಿಕಾ? ಟೆನ್ನಿಸ್ ಅಂತ. ಟೆನ್ನಿಸಾ? ಗೈಸ್ ನಾನು 2 wheeler ತೊಗೋಬೇಕು ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಗೈಸ್ ಏನು ಮಾಡಲಿ ಅಂತ. ಬಿಕಾಸ್ ನನಗೂ ಕ್ಯಾಬಲ್ಲಿ ಓಡಾಡಿ ಬೇಜಾರಾಗೋಗಿದೆ. ಕ್ಯಾಬಲ್ಲಿ ಆ್ಯಕ್ಚುಲಿ ಒಂದೊಂದ್ಸಲಿ ನಿದ್ದೆ ಬಂದುಬಿಡುತ್ತೆ ನಂಗೆ, ಅದಕ್ಕೆ ಏನು ಮಾಡಲಿ ಅಂತ ಕಮೆಂಟ್ ಮಾಡಿ ಗೈಸ್. ಏನು ಮಾಡಲಿ ನಾವೇನ? ಕಾರ್ ತಗೋ. ಅಷ್ಟು ದುಡ್ಡಿಲ್ಲ ಈಗ ನನ್ನ ಹತ್ರ. ಬೈಕ್ ತೊಗೋತೀನಿ ಅದಕ್ಕೆ ಗೈಸ್. ಇವಾಗ ಸೊ ಮುಗೀತು, HKಯಿಂದ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಾನು. ನವೀನ್ ಹಂಗೆ ಡ್ರಾಪ್ ಮಾಡಿ ಹೋಗ್ತಾನೆ ನನ್ನನ್ನು. ಅಷ್ಟೇ ಗೈಸ್, ಮತ್ತೆ ಸಿಗ್ತೀವಿ. ಓಕೆ.